ಆದಂಥ ಈ ದೇಹವನ್ನು ಪರಪುರುಷನ ಜೊತೆ ಹಂಚಿಕೊಂಡಿರುವಾಗ ಒಬ್ಬ ಗಂಡನ ಕೋಪ ಯಾವ ರೀತಿ ಬರ್ಬೋದು? ಒಬ್ಬ ಗಂಡನ ಕೋಪ ಯಾವ ರೀತಿ ಬರ್ಬೋದು? ಫಿಶ್ ಟ್ಯಾಂಕ್ ಇದ್ರೆ ಅದನ್ನ ಹೊಡೆದಾಕ್ತಾನೆ. ಮೀನು ಒದ್ದಾಡಿ ಸತ್ರು ಪರವಾಗಿಲ್ಲ. ದೇವರು ಕೋಪ ಮಾಡ್ಕೊಂಡು ಎಲ್ಲಿ ಹೊಡೆದಿದ್ದಾನೆ ಗೊತ್ತಾ? ಈಗ ಆಕಾಶದ ಕಡೆ ಹೊಡೆದಿದ್ದಾನೆ. ಕೋಪದಿಂದ ಆಕಾಶಕ್ಕೆ ಗುದ್ದಿದ್ದ ತಕ್ಷಣ ಮರದ ಗಂಧಕಗಳು ಬಿದ್ದು ಭಸ್ಮ ಮಾಡಿದೆ ಪ್ರೇರೆ ಒಂದು ಕ್ಷಣದಲ್ಲಿ. ಈ ದಿನವೂ ಅಲ್ಲಿ ಒಂದು ಹಸಿ ಕಡ್ಡಿ ಕೂಡ ಬೆಳೀತಾ ಇಲ್ಲ. ಎಲ್ಲಿ? ಸೋದಮ್ ಗೋಮರದಲ್ಲಿ ಈಗಲೂ ಕೂಡ ನೀವು ಹೋಗಿ ನೋಡಿ, ಈಗಲೂ ಕೂಡ ಕೆಂಡಗಳಿದೆ, ಅಲ್ಲಿ ಬೆಂಕಿ ಇದೆ. ಹೌದು ಪ್ರೇರೆ, ಒಂದು ಪ್ಲಾಸ್ಟಿಕ್ ಅನ್ನು ಹೇಗೆ ಅಂಟಿಸಿದ್ರೆ ಅದು ಹೇಗೆ ಕರಕಲಾಗಿ ಅದು ಯಾವಾಗಲೂ ಬೆಂಕಿ ಉರಿತಾ ಇರ್ತದೆ, ಅದೇ ರೀತಿ ಪ್ರೇರೆ ಸೋದಮ್ ಗೋಮರಗಳ ಸ್ಥಿತಿ ಈ ದಿನವೂ ಕೂಡ ಅಲ್ಲಿ ಒಂದು ಅಕ್ಕಿ ಬೆಳೆಯೋಕ್ಕಾಗಲ್ಲ, ಒಂದು ಬೆಳೆ ಬೆಳೆಯೋಕ್ಕಾಗಲ್ಲ. ಯಾಕೆ ಅಷ್ಟೊಂದು ದೇವ್ರ ಕೋಪನ ತನ್ನ ಮಕ್ಕಳು ಯಾವ ರೀತಿ ಇರಬೇಕಂತ ಇಷ್ಟಪಡ್ತಾನೆ ಪ್ರೇರೆ. ದೇವರೇನಾದರೂ ಪ್ರೇರೆ ನಮ್ಮ ತಂದೆಗಳ ಥರ ಕುಡಿಯೋರ, ಸಿಗರೆಟ್ ಸೇದೋರ, ವ್ಯಭಿಚಾರ ಮಾಡೋರ? ಏನು ಬೇರೆ, ಈ ಲೋಕದ ತಂದೆ ಸಿಗರೆಟ್ ಸೇದ್ತಾ ಇದ್ದು ಮಗನಿಗೆ ಸಿಗರೆಟ್ ಸೇದಬೇಡ ಅಂತ ಹೇಳುವಂಥ ಯೋಗ್ಯತೆ ಅರ್ಹತೆ ಇರಲ್ಲ. ಈ ಅಪ್ಪನ ಬಾಟ್ಲಲ್ಲಿ ಜೋಬಲ್ಲಿ ಬಾಟ್ಲಿದ್ದು ಮಗನಿಗೆ ಕುಡಿಯೋದು ಮಾತ್ರ ಕಲಿಬೇಡ ಮಗನೇ ಅಂತ ಹೇಳುವಂಥ ಯೋಗ್ಯತೆ ಅರ್ಹತೆ ಇಲ್ಲ. ಈ ತಂದೆ ಬೇರೆ ಹೆಂಡತಿ ಜೊತೆ, ಬೇರೆ ಸ್ತ್ರೀ ಜೊತೆ ಸಂಬಂಧ ಮಾಡಿಕೊಂಡು ಮಕ್ಕಳಿಗೆ ಆ ರೀತಿ ಮಾಡಬೇಡ ಅಂತ ಹೇಳುವಂಥ ಅರ್ಹತೆ ಯೋಗ್ಯತೆ ಇರಲ್ಲ. ಅದೇ ರೀತಿ ದೇವರು ಆ ರೀತಿ ಮಾಡಿದರೆ ನನಗೆ ಮಾಡು ಅಂತ ಹೇಳ್ತಾ ಇರಲ್ಲ. ದೇವರು ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ? ನಾನು ಪರಿಶುದ್ಧನು, ನಾನು ನಿರ್ದೋಷಿ, ನಾನು ನೀತಿವಂತನು. ನೀವು ಕೂಡ ಅದೇ ರೀತಿ ಇರಬೇಕು. ಏನೋ ಒಂದು ತಂದೆ ಆಸೆ ಅದೇ ಅಲ್ವಾ ಬೇರೆ? ಆ ತಂದೆ ಆ ಹೃದಯದಲ್ಲಿ ಎಷ್ಟೋ ಆಸೆ ಇರುತ್ತೆ, ಎಷ್ಟೋ ಆಕಾಂಕ್ಷೆ ಇರುತ್ತೆ. ಆದರೂ ಆ ತಂದೆ ನನ್ನ ಮಕ್ಕಳು ನನ್ನ ರೀತಿಯಲ್ಲಿ ಕೆಡೋದು ಬೇಡ ಅಂತ ಒಬ್ಬ ತಂದೆ ಎಷ್ಟು ತ್ಯಾಗದ ಜೀವಿತವನ್ನು ಜೀವಿಸ್ತಾನೆ ಬೇರೆ. ಮತ್ತು ಆ ತಂದೆಯಾದ ಪರಮಾತ್ಮನು ಹೆಂಡತಿ ಇದೆ ಆತನಿಗೆ. ದೇವರಿಗೆ ಕಾಮ ಇದೆಯಾ, ಕ್ರೋಧ ಇದೆಯಾ, ಮದ ಇದೆಯಾ, ಮತ್ಸರವಿದೆಯಾ ಪ್ರೇರೆ? ಇಲ್ವಲ್ಲ. ಮತ್ತೆ ನಮ್ಮಲ್ಲಿ ಯಾಕೆ ಪ್ರೇರೆ? ನಮ್ಮಲ್ಲಿ ಯಾಕೆ ಈ ರೀತಿ? ನಾವು ಆತನ ಮಕ್ಕಳ? ನಿಜವಾಗ್ಲೂ ಆತನಿಗೆ ಹುಟ್ಟಿದವರ ಅಥವಾ ದುಷ್ಟನಿಗೆ ಹುಟ್ಟಿದವರ? ಇದಕ್ಕೆ ಯೇಸು ಪ್ರಭು ಹೇಳ್ತಾರೆ, ನೀವು ನಿಮ್ಮ ತಂದೆಯ ಆಸೆಯನ್ನು ನೆರವೇರಿಸೋರಾಗಿದ್ದೀರಾ. ಪರಿಸರ ಸದುಕಾಯರೇ, ನಾನು ಆ ತಂದೆಯನ್ನು ಚಿತ್ತವನ್ನು ನೆರವೇರಿಸೋದಕ್ಕೆ ಲೋಕಕ್ಕೆ ಬಂದಿದ್ದೇನೆ. ಆದರೆ ನೀವು ನಿಮ್ಮ ತಂದೆಯ ಚಿತ್ತವನ್ನು ನೆರವೇರಿಸ್ತಾ ಇದ್ದಾರೆ ಲೋಕದಲ್ಲಿ. ನೀವು ಕೂಡ ಪಾಪ ಮಾಡೋದಲ್ಲದೆ ಇನ್ನೊಬ್ರಿಗೂ ಪಾಪ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದೀರಲ್ಲ. ಏನು ಹೇಳಿ ನಿಮಗೆ? ಎರಸಲೇಮೇ, ಕೋಳಿಯು ತನ್ನ ಮರಿಗಳನ್ನು ಎಷ್ಟೋ ಸಾರಿ ತನ್ನ ರೆಕ್ಕೆಯಲ್ಲಿ ಮರೆಮಾಚಬೇಕೆಂದು ಆಸೆ ಪಟ್ಟಿತ್ತು. ನಿಮಗೂ ಬದುಕೋದಕ್ಕೆ ನಿಮಗೇ ಎಲ್ಲ ಇಷ್ಟ. ಮತ್ತು ನಾನೇನು ಮಾಡಲಿ? ಆ ದಿನನೂ ಕೂಡ ಪ್ರೇರೆ ಸೊದೋಮ್ ಗೋಮರನ್ನು ಸುಮ್ಮನೆ ದೇವರು ನಾಶ ಮಾಡಿಲ್ಲ. ಆ ದಿನ ದೇವರ ಹೊಟ್ಟೆಯಲ್ಲಿ ಬೆಂಕಿ ಬೀಳುವಂಥ ರೀತಿಯಲ್ಲಿ ಅವರು ಮಾಡಿದಂಥ ಪಾಪಗಳು ಅವರನ್ನು ಶಿಕ್ಷಿಸುವಂತೆ ಮಾಡಿತು ಪ್ರೇರೆ. ದೇವರ ವಾಕ್ಯ ಅದೇ ಹೇಳುತ್ತಲ್ಲ ಪ್ರೇರೆ, ನಾನು ನಿಮ್ಮನ್ನು ರಕ್ಷಿಸುವುದಕ್ಕೆ ಮೋಟು ಕೈಯಲ್ಲ, ರಕ್ಷಿಸಲಾರದಂಥ ಮೋಟು ಕೈಯಲ್ಲ, ಆದರೆ ನಿಮ್ಮ ಪಾಪಗಳೇ ನಿಮಗೆ ಮೇಲನ್ನು ಮಾಡದಂತೆ ತಡೆದಿವೆ, ನಿಮ್ಮ ದ್ರೋಹಗಳೇ ನಿಮಗೆ ಮೇಲನ್ನು ಮಾಡದಂತೆ ತಡೆದಿವೆ. ನೋಡಿ ಅದೇ ಹೇಳ್ತಾರೆ ಪ್ರೇರೆ. ಒಂದು ಮಾತನ್ನು ನೋಡೋಣ ಪ್ರೇರೆ. ಯೆರೆಮೀಯನ ಪ್ರವಾದನೆ ಗ್ರಂಥ ಒಂದು ಸಾರಿ 5ನೇ ಅಧ್ಯಾಯ 20ನೇ ವಚನದಿಂದ ಓದೋಣ. ಯಾಕೋಬನ ಮನೆತನದೊಳಗೆ ಇದನ್ನು ಸಾರಿರಿ, ಯಹೂದದಲ್ಲಿ ಹೀಗೆ ಪ್ರಕಟಿಸಿರಿ, ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ. ಕಣ್ಣಿದ್ದರೂ ಕಾಣ್ತಾ ಇಲ್ಲ, ಕಿವಿ ಇದ್ರೂ ನೋಡ್ತಾ ಇಲ್ಲ. ಏನು ನೋಡ್ತಾರೆ, ಏನು ಕಾಣ್ತಾ ಇಲ್ಲ? ಕಣ್ಣಿದ್ದರೂ ಒಳ್ಳೆಯದನ್ನು ಕಾಣದಂಥವರೇ, ಕಿವಿ ಇದ್ದರೂ ಒಳ್ಳೆಯದನ್ನು ಕೇಳದಂಥವರೇ, ಕಣ್ಣಿದ್ದರೂ ದೇವರು ಯಾರಂತೂ ಹುಡುಕದವರೇ,
ಕಿವಿ ಇದ್ದರೂ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳದವರೇ, ನಿಮ್ಮ ಗತಿ ಏನೆಂದು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದದೆ. ನಿಮಗೆ ಈ ದಿನದ ಸುಖ ನಿಮಗೆ ಬಂದದೆ, ನಾಳೆ ದಿವಸ ದುಃಖವನ್ನು ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗುತ್ತಾ? ಈ ದಿನದ ಸುಖ, ಹಬ್ಬ, ಮೋಜು, ಕ್ಲಬ್ಬು, ಪಬ್ಬು, ಸಿನಿಮಾ, ಬಾರು ಅಂತ ತಿರುಗ್ತಾ ಇದ್ದೀರಲ್ಲ, ಈ ದಿನದ ಸುಖ ನಿಮಗೆ ಬಂದಿದೆ, ನಾಳೆ ದಿವಸದ ದುಃಖ ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ದೇವ್ರು ಯಾಕೆ ಗೊತ್ತಾ ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರಗ್ತಾ ಇದ್ದಾನೆ ಅಂದರೆ ಪ್ರೇರೆ, ನಾವು ತಡ್ಕೊಳಕ್ಕಾಗಲ್ಲ ಪ್ರೇರೆ. ಸುಖ ತಡ್ಕೋತೀವಿ, ದುಃಖ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನೋಡಿ, ಮನುಷ್ಯ ಜಿಮ್ ಮಾಡ್ತಾನೆ, ಕರಾಟೆ ಕಲಿತಾನೆ, ಓಡೋಗ್ತಾನೆ, ಬೆಳಗ್ಗೆ ಟೈಮು 100 ಕಿಲೋಮೀಟ್ರ್ 16 ಕಿಲೋಮೀಟ್ರ್ ಓಡೋಗ್ತಾನೆ. ಸ್ವಲ್ಪ ಮನಸ್ಸಿಗೆ ನೋವಾಗಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಅಂದರೆ ದೇಹಕ್ಕೆ ಬಲ ಇದೆ, ಆತ್ಮಕ್ಕೆ ತುಕ್ಕಿಡ್ದಿದೆ. ದೇಹ ಕಬ್ಬಿಡದೆ, ಆತ್ಮ ತುಕ್ಕಿಡಿದಿದೆ. ಆತ್ಮಕ್ಕೆ ಬಲ ಸಾಲದು. ನೋಡಿ, ಅದೇ ಹೇಳ್ತಾ ಇದ್ದಾರೆ, ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ, ಯೆಹೋವನ ಈ ಮಾತನ್ನು ಕೇಳಿರಿ. ನೀವು ನನಗೆ ಅಂಜುವುದಿಲ್ಲವೋ? ನನ್ನ ಎದುರಿಗೆ ನಡುಗುವುದಿಲ್ಲವೋ? ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಗಳನ್ನು ನಿತ್ಯ ನಿಬಂಧನೆಯಿಂದ ನೇಮಿಸಿದಷ್ಟೇ, ಮೇರೆಗಳನ್ನಾಗಿ ನೇಮಿಸಿದ್ದೇನಷ್ಟೇ. ತೆರೆಗಳು ಅಲ್ಲೋ ಕಲ್ಲೋಲವಾದರೂ ಮೀರಲಾರವು, ಬೋರ್ಗರೆದರೂ ಹಾಯಲಾರವು. ಈ ಜನರ ಹೃದಯವೋ ನನ್ನ ಆಧೀನ ತಪ್ಪಿ ತಿರುಗಿ ಬಿದ್ದಿದೆ. ನಾನು ಒಂದು ಹೊಳೆಗೆ, ಒಂದು ಸಮುದ್ರಕ್ಕೆ ಅದು ಹೊರಗಡೆ ಬರಬಾರ್ದಂಥ ಮರಗಳನ್ನು ಸುತ್ತಲೂ ಇಟ್ಟಿದ್ದೀನಿ, ಕವರೇಜ್ ಮಾಡಿ ಇಕ್ಕಿದ್ದೀನಿ. ಒಂದು ಸಿಮೆಂಟ್ ಕಲಾಯಿಸ್ಬೇಕಾದ್ರೆ ಸುತ್ತಲೂ ಸಿಮೆಂಟ್ ಹಾಕಿದ್ರು, ಸೆಂಟ್ರಲ್ ಏನು ಮಾಡ್ತಾರೆ, ಅದಕ್ಕೆ ಒಂದು ಹಳ್ಳದ ರೀತಿಯಲ್ಲಿ ಮಾಡಿ ನೀರು ಹಾಕ್ತಾರೆ. ಯಾಕೆ? ಅದು ಹರ್ಕೊಂಡು ಹೋಗ್ಬಾರ್ದು. ಸುತ್ತಲೂ ಹಾಕಿದ್ರು ಸಿಮೆಂಟ್, ಸೆಂಟ್ರಲ್ ಹಳ್ಳ ಮಾಡಿ ಬಿಡ್ತಾರೆ. ಅದೇ ರೀತಿ ಸುತ್ತಲೂ ಮರಗಳನ್ನ ಇಟ್ಟಿದ್ದೀನಿ ನಾನು. ನನ್ನ ಮಕ್ಕಳಿಗೆ ಹೊಳೆಗಳು, ಸಮುದ್ರಗಳು ಹೋಗಿ ಎಲ್ಲಾರನ್ನೂ ಬಾಚ್ಕೊಬಂದು ಮುಳುಗಿಸಿ ಸಾಯಿಸ್ಬಿಡ್ತೀರೇನೋ ಅಂತ ನಾನು ಏನು ಮಾಡಿದ್ದೀನಿ, ಈ ಸಮುದ್ರಕ್ಕೆ ಹಾಯಲಾರವು ಈ ಜನರ ಹೃದಯವು. ಮೇಲಡೆ ನೋಡೋಣ, ಸಮುದ್ರವು ದಾಟದ ಹಾಗೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದ್ದೀನಿ. ಮರಳನ್ನು ಇಟ್ಟಿದ್ದಾರೆ ಅಂತ ದೇವರು. ಮರಗಳನ್ನು ಒಂದು ಕಡೆ ಇಟ್ಟಿದ್ದಾರೆ, ಮರವನ್ನು ಇಟ್ಟಿದ್ದಾರೆ. ಮರಳು ಆ ಮರಳನ್ನು ಇಟ್ಟು ನಿತ್ಯ ನಿಬಂಧನೆಯಿಂದ ಅದಕ್ಕೆ ನೇಮಿಸಿದ್ದಾರಂತೆ. ನಿತ್ಯ ನಿಬಂಧನೆಯಿಂದ ನೇಮಿಸಿದ್ದಾರಂತೆ ದೇವರು, ಮರಳನ್ನು ಇಟ್ಟು. ಆಲೋಚನೆ ಮಾಡಿ, ಆ ಸಮುದ್ರವು ಅಲೆ ಹೊಡೆದ್ರೂ ಅದು ಹೊರಗಡೆ ಹೋಗ್ಬಾರ್ದು, ಆ ರೀತಿಲಿ ಇಟ್ಟಿದ್ದಾರೆ ಪ್ರಿಯರೇ. ಆಲೋಚನೆ ಮಾಡಿ, ಎಷ್ಟು ಆಲೋಚನೆ ಮಾಡಿದ್ದಾರೆ ತನ್ನ ಮಕ್ಕಳನ್ನು ಕುರಿತು. ಸಮುದ್ರವು ನಾವು ಮಾಡುವಂಥ ದ್ರೋಹವನ್ನು, ನಾವು ಮಾಡುವಂಥ ಪಾಪವನ್ನು ನೋಡಿ ಊರೊಳಗಡೆ ನುಗ್ಗಿ ಒಬ್ಬೊಬ್ಬನನ್ನು ಸುತ್ತಕೊಂಡು ಬಂದು ಸಮುದ್ರದಲ್ಲಿ ಹಾಕಿ ಅಮ್ಕಿ ನನ್ನ ಮಕ್ಕಳನ್ನ ಸಾಯಿಸಬೇಕು ಅಂತ ರೋಷದಿಂದ ಸಮುದ್ರವು ಕಾಯ್ತಾ ಇದ್ದರು. ದೇವರು ಅದಕ್ಕೆ ಒಂದು ನಿಬಂಧನೆ ಇಟ್ಟಿದ್ದಾನೆ. ನೀನು ಈ ಗೀಟನ್ನು ದಾಟಿ ಬರಬಾರ್ದು, ಹೊರಗಡೆ ಈ ಮರಳನ್ನು ದಾಟಿ ಬರಬಾರ್ದು, ಈ ಮರವನ್ನು ದಾಟಿ ಬರಬಾರ್ದು, ಈ ಊರು ಒಳಗೆ ನೀನು ಹೋಗಬಾರ್ದು ಅಂತ ಒಂದು ಸಮುದ್ರಕ್ಕೆ ದೇವರು ಅಪ್ಪಣೆ ಕೊಟ್ಟಿರುವಂಥ ಆ ಸರ್ವಶಕ್ತನ ಎದುರಿನಲ್ಲಿ ನೀನು ನಡುಗುವುದಲ್ಲವೋ? ನೀನು ಹೆದರುವುದಿಲ್ಲವೋ? ನೀನು ಹೆದರಲ್ವಾ? ಸಮುದ್ರ ಹೆದರ್ತಾ ಇದ್ಕೊಂಡು ನನ್ಕಂಡ್ರೆ, ಆಕಾಶ ಹೆದರ್ತಾ ಐತೆ ನನ್ಕಂಡ್ರೆ, ಭೂಮಿ ಹೆದರ್ತಾ ಐತೆ ನನ್ಕಂಡ್ರೆ, ಈ ಸೂರ್ಯ ಹೆದರ್ತಾ ಐತೆ, ಈ ಚಂದ್ರ ಹೆದರ್ತಾ ಐತೆ, ಸರ್ವ ನಕ್ಷತ್ರಗಳು ನನ್ನ ಕಂಡ್ರೆ ಭಯ ಇರುವಾಗ ಇಷ್ಟ ಆಗಿರುವಂಥ ನೀನು, ಮಿಡತೆಗಳಂತೆ ಸಣ್ಣಗೆ ಕಾಣುವಂಥ ಮನುಷ್ಯರು ನೀನು ಭಯ ಪಡ್ತಾ ಇರೋ ನನಗೆ. ನೀನು ಭಯ ಪಡಲ್ವಾ? ಅದಕ್ಕೆ ದೇವರು ಹೇಳ್ತಾರೆ, ಭಯ ಪಡಿರಿ, ಪಾಪ ಮಾಡಬೇಡಿರಿ. ಭಯ ಪಡಿರಿ, ಪಾಪ ಮಾಡಬೇಡಿರಿ. ಅದೇ ಹೇಳ್ತದೆ ನೋಡಿ, ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದನಷ್ಟೇ. ತೆರೆಗಳು ಅಲ್ಲೋ ಕೊಲ್ಲೋಲವಾದರೂ ಮೀರಲಾರವು, ಬೋರ್ಗರೆದರೂ ಹಾಯಲಾರವು. ಈ ಜನರ ಹೃದಯವೋ ನನ್ನ ಆಧೀನ ತಪ್ಪಿ ತಿರುಗಿ ಬಿದ್ದಿದೆ. ಇವರು ನನ್ನ ಆಧೀನವನ್ನು ಮೀರಿ ಬಿಟ್ಟು ಹೋಗಿದ್ದಾರೆ. ಮುಂಗಾರು ಹಿಂಗಾರು ಅಂತೂ ಸಕಲದ ಮಳೆಯನ್ನು ದಯಪಾಲಿಸಿ ಸುಗ್ಗಿಯ ಕ್ಲುಪ್ತವಾರಗಳನ್ನು ನಮಗಾಗಿ ಪ್ರತ್ಯೇಕಪಡಿಸುವ ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣ ಎಂದು ಮನಸ್ಸಿನಲ್ಲಿ
ಅಂದುಕೊಳ್ಳುವುದಿಲ್ಲ. ಮನಸ್ಸಿನಲ್ಲಿ ಹಿಂಗಾರು ಮುಂಗಾರು ಮಳೆಯನ್ನು ಸುರಿಸ್ತಾರಂತ ಪರಮಾತ್ಮನು ಯಾರೋ, ಆತನನ್ನು ನೋಡಬೇಕು, ಆತನ ನಿಬಂಧನೆಯನ್ನು ನಾನು ಕೈಗೊಂಡು ನಡೆಯಬೇಕು, ಆ ದೇವ್ರು ಯಾರೋ ಅಂತ ಆತನನ್ನು ಹುಡುಕ್ತಾ ಇಲ್ವಂತೆ. ಆತನ ಸ್ವರಕ್ಕೆ ಕಿವಿ ಕೊಡ್ತಾ ಇಲ್ವಂತೆ ಮನುಷ್ಯನು. ತನಗಿಷ್ಟ ಬರುವಂಥ ಜೀವನ, ತನಗಿಷ್ಟ ಬರುವಂಥ ಬದುಕನ್ನು ಬದುಕ್ತಾ ಇದ್ದಾನೆ. ಅದಕ್ಕೆ ಗಾಡಿಯಿಂದ ಬರ್ಸಿರ್ತಾನೆ, ಮೈ ಲೈಫ್ ಮೈ ಸ್ಟೈಲ್. ಹೌದಾ? ನಿನ್ನ ಲೈಫ ಇದು. ತಾಯಿ ಗರ್ಭದಲ್ಲಿ ನಿನಗೆ ದೇವ್ರು ಜನ್ಮ ಕೊಟ್ಟಿದ್ದಾರೆ. ತಾಯಿ ಅಂಡಾಳಿನಲ್ಲಿ ನಿನ್ನ ತಂದೆಯ ಗರ್ಭದಿಂದ ನಿನ್ನ ತಾಯಿ ಗರ್ಭಕ್ಕೆ ಶುಕ್ರಕಣಗಳು ಹೋಗ್ಬೇಕಂದ್ರೆ ಅದನ್ನು ಅಂಡಾಳು ಹುಡುಕಬೇಕು ಅಂತ ದೇವರ ಅಪ್ಪಣೆ ಇದೆ. ಅದು ನಿನ್ನ ತಂದೆಯ ಆಲೋಚನೆಯಿಂದಲೋ ಡಾಕ್ಟರ್ ಆಲೋಚನೆಯಲ್ಲಿ ನೀನು ಹುಟ್ಟಿ ಬಂದಿಲ್ಲಪ್ಪ. ದೇವರ ಆಲೋಚನೆಯಿಂದ ನೀನು ನಾನು ಹುಟ್ಟು ಬಂದಿದ್ದೇವೆ ಈ ದಿನಕ್ಕೆ. ಸುಮಾರು ಕೋಟಿ ಗಂಟಲೆ ಇರುವಂಥ ಶುಕ್ರಕಣಗಳು ತಂದೆ ಗರ್ಭದಿಂದ ತಾಯಿ ಗರ್ಭದಲ್ಲಿ ಹೋಗುವಾಗ ಎಲ್ಲ ಶುಕ್ರಕಣಗಳು ವ್ಯರ್ಥವಾಗಿ ಕೇವಲ ಒಂದೇ ಒಂದು ಶುಕ್ರಕಣಗಳಲ್ಲಿ ನೀನು ನಾನು ಇವತ್ತು ಹುಟ್ಟು ಬರ್ತಾ ಇದ್ದೀವಿ. ಎಷ್ಟೋ ಶುಕ್ರಕಣಗಳು ಸತ್ತಿ ಹೋಗ್ತಾ ಇದೆ, ಭೂಮಿಯಲ್ಲಿ ಬಿದ್ದು ಸತ್ತು ಹೋಗ್ತಾ ಇದೆ. ಆದರೆ ನಿನ್ನ ಅಣ್ಣ, ನಿನ್ನ ಅಕ್ಕ, ನಿನ್ನ ತಂಗಿ ಅವರೆಲ್ಲರಿದ್ದಾರು. ನೀನೇ ಬೇಕು ಅಂತ ದೇವರು ನಿನ್ನನ್ನು ಈ ಭೂಲೋಕಕ್ಕೆ ಕರೆದು ಹೊಸ ಜೀವನವನ್ನು ಕೊಟ್ಟಿರುವಾಗ ದೇವರನ್ನ ತಿಳ್ಕೊಳ್ಳಲ್ವಾ? ಚಿಕ್ಕ ವಯಸ್ಸಿನಿಂದ ಓದೋಕೆ ಹೋಗ್ತೀಯ, ಯೌವನಕ್ಕೆ ಬಂದಾಗ ಪ್ರೀತಿಯಿಂದ ಓಡೋಯ್ತೀಯ, ಇನ್ನು ಸ್ವಲ್ಪ ವಯಸ್ಸು ಬಂದಾಗ ಫಿಲಮ್ ಹಿಂದೆ ಓಡೋಯ್ತೀಯ, ಇನ್ನು ಸ್ವಲ್ಪ ಹಿಂದೆ ಓಡೋದ್ರೆ ಎಂಟಿ ಬೇಕು ಅಂತ, ಇನ್ನು ಸ್ವಲ್ಪ ವಯಸ್ಸಾದರೆ ಮೊಮ್ಮಕ್ಕಳು ಬೇಕು ಅಂತ, ಇನ್ನು ಸ್ವಲ್ಪ ವಯಸ್ಸಾದರೆ ನನಗೆ ಮನೆ ಕಟ್ಕೋಬೇಕು, ಮಕ್ಕಳು ಮಾಡಬೇಕು, ನಾನೆಲ್ಲೋ ಉನ್ನತವಾಗಿರಬೇಕು ಅಂತ ಇದೆಯಲ್ಲ. ಇಷ್ಟೆಲ್ಲ ಕೊಟ್ಟಂಥ ಜೀವನವನ್ನು ದೇವರ ಬಗ್ಗೆ ಯಾವತ್ತಾದ್ರೂ ಆಲೋಚನೆ ಮಾಡಿದ್ಯಾ? ಈ ಪರಮಾತ್ಮನು ನನಗೆ ಈ ಜೀವಿತವನ್ನು ಕೊಟ್ಟಿದ್ದೀನಲ್ಲ, ನನಗೆ ಮೊಮ್ಮಕ್ಕಳು ಕೊಟ್ಟಿದ್ದಾನಲ್ಲ, ನನ್ನ ಮಕ್ಕಳು ಕೊಟ್ಟಿದ್ದಾನಲ್ಲ, ನನಗೆ ಹೆಂಡತಿ ಕೊಟ್ಟಿದ್ದಾನಲ್ಲ, ನಾನು ದಾಹ ತೀರಿಸ್ಕೊಳ್ಳಲು ಅಂತ ಯಾವತ್ತಾದರೂ ಆ ದೇವರನ್ನು ಯಾವತ್ತಾದ್ರೂ ಹುಡುಕೋದಕ್ಕೆ ನೀನು ಇಷ್ಟಪಟ್ಟಿದ್ಯಾ ಮನುಷ್ಯ? ಯಾವತ್ತಾದ್ರೂ ಕಷ್ಟಪಟ್ಟಿದ್ಯಾ ದೇವರನ್ನು ಹುಡುಕೋದಕ್ಕೆ? ಅಥವಾ ಇಷ್ಟಪಟ್ಟು ಆ ದೇವರೇ ಬಂದರೆ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದೀವಿ ನಾವು. ಹುಡುಕಿ ಬರುವಂಥ ಆ ದೇವರನ್ನು, ಆ ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡ್ತಾ ಇದ್ದೀವಿ ಇವತ್ತು. ಏನು ನಿನ್ನ ಹತ್ರ ಕೇಳುವಂಥದ್ದು ಏನಿದೆ? ದೇವರು ನಿನ್ನ ಬಳಿಯಲ್ಲಿ ಕೇಳ್ತಾರದೇನಯ್ಯ? ಓ ಮನುಷ್ಯನೇ, ನಿನ್ನ ಬಳಿಯಲ್ಲಿ ದೇವರು ಕೇಳುವಂಥದ್ದೇನು? ಏನು ಕೇಳ್ತಾ ಇದ್ದಾನೆ ಆತನು? ಪ್ರೀತಿ. ಓ ಮನುಷ್ಯನೇ, ನಿನ್ನ ಪ್ರೀತಿ ಕೊಡೋ. ನಿನ್ನ ಪ್ರೀತಿ ನಿನ್ನ ಹೆಂಡತಿಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ ಕೊಡು, ಪರವಾಗಿಲ್ಲ. ನನಗೊಂದು ಸ್ಥಾನ ಕೊಡಲ್ವಾ? ಒಂದು ದೊಡ್ಡ ಮನೇಲಿ ಒಂದು ಚಿಕ್ಕ ಜಾಗ ಮಡಗ್ತೀಯಲ್ಲ ದೇವಸ್ಥಾನಕ್ಕೆ ಅಂತ, ದೇವ್ರಿಗಂತ, ನನಗಷ್ಟು ಸ್ಥಾನ ಆದರೂ ಕೊಟ್ಟಿದ್ಯಾ? ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿ ಇಷ್ಟು ದೊಡ್ಡ ಜಗತ್ತನ್ನು ನಾನೇನು ಕೊಟ್ಟಿರುವಾಗ ನೀನು ನನಗೆ ಇಷ್ಟು ಜಾಗ ಇಟ್ಟಿದ್ಯಾ? ದೇವಸ್ಥಾನ ಅಂತ, ದೇವ್ರ ಸ್ಥಾನ ಅಲ್ಲಲ್ಲ, ಗುಡಿಲಲ್ಲ. ನಿನ್ನೊಳಗೆ ನಾನು ವಾಸಿಸಬೇಕು, ನಿನ್ನೊಳಗೆ ನಾನು ಇರಬೇಕು. ನೀನು ನನಗೆ ದೇವರ ಗರ್ಭ ಹುಡುಗಿ ಆಗಿದ್ಯಾ, ನೀನು ಗರ್ಭಗುಡಿ. ನಿನ್ನಲ್ಲಿ ನಾನು ವಾಸ ಮಾಡಬೇಕು, ನಿನ್ನಲ್ಲಿ ನಾನು ತಿರುಗಾಡಬೇಕು ಅನ್ನೋದು ದೇವರ ಉದ್ದೇಶ. ದೇವರ ಸಂಕಲ್ಪವೇನು? ದೂರ ಇರಬೇಕಂತನ? ನೀವು ನನ್ನಲ್ಲಿಯೂ, ನಿಮ್ಮ ವಾಕ್ಯಗಳು ನನ್ನಲ್ಲಿ ಇರಬೇಕು. ದೇವರಲ್ಲಿ ನೀನು ಇರಬೇಕು, ದೆವ್ವದ ಒಳಗಡೆ ಅಲ್ಲ. ದೇಹದಿಂದ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕು. ಅದಕ್ಕೋಸ್ಕರಲ್ಲ ಈ ಮಾನವ ಜನ್ಮ, ಅದಕ್ಕೋಸ್ಕರಲ್ಲ ಪ್ರೇರೆ. ಪ್ರಪಂಚ ಎಲ್ಲ ಹಬ್ಬ ಮಾಡ್ತಾ ಇದೆ, ಸಂತೋಷ ಪಡ್ತಾ ಇದೆ, ಉಲ್ಲಾಸ ಪಡ್ತಾ ಇದೆ. ಯಾವತ್ತಾದರೂ ದೇವರೇ ಈ ಹಬ್ಬದಿಂದ ನನಗೆ ಸಂತೋಷ ಇದೆಯಾ? ಈ ಹಬ್ಬದಿಂದ ನಿನಗೆ ಉಲ್ಲಾಸ ಇದೆಯಾ? ಈ ಹೊಸ ಬಟ್ಟೆ ನಿನಗೆ ಇಷ್ಟ ಆಯ್ತಾ ಇದೆಯಾ? ಈ ನನ್ನ ಬದುಕು ನಿನಗೆ ಇಷ್ಟ ಆಯ್ತಾ ಇದೆ ಅಂತ ಒಬ್ಬ ಮನುಷ್ಯನಾದರೂ ತಂದೆಯ ಕಡೆ ನೋಡ್ತಾ ಇದ್ದಾನ? ದೇವರು ಅದಕ್ಕೆ ದುಃಖಪಟ್ಟು ಹೇಳ್ತಾ ಇದ್ದಾರೆ, ಒಬ್ಬನಾದರೂ ಇಲ್ಲ, ನೀತಿವಂತನು ಒಬ್ಬನಾದರೂ ಇಲ್ಲ. ದೇವರನ್ನು ಹುಡುಕುವವನಿಲ್ಲವಂತೆ ಪ್ರೇರೆ. ಎಂಥ ದುಃಖಕರವಾದಂಥ ವಿಷಯ. ದೇವರನ್ನು ಹುಡುಕುವವನಿಲ್ಲವಂತೆ ಪ್ರೇರೆ. ಮಕ್ಕಳನ್ನು ಕುರಿತು, ತಂದೆ ಹುಡುಕ್ತಾ ಇದ್ದಾನೆ ಮಕ್ಕಳನ್ನು. ಯೇಸು ಕ್ರಿಸ್ತನು ಕಳಿಸಿ ಕೂಡ ಆ ತಂದೆ ಹುಡುಕ್ತಾ ಇರ್ಬೇಕಾರೆ ಯಾರಾದರೂ ಒಂದು ಕೈ ಸಿಗ್ತಾ ಇದ್ದೀವ? ತಪ್ಪಿಸ್ಕೊಂಡು ಓಡಾಯ್ತಾ ಇದ್ದೀವಿ. ಕರಪತ್ರಿಕೆ ಕೊಟ್ಟರೆ ಇದ್ಯಾಕೆ? ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಜಾತಿ ಶ್ರೇಷ್ಠ, ನಮ್ಮ ಭಾಷೆ ಶ್ರೇಷ್ಠ, ಇದ್ಯಾರು? ಪರದೇಶಿ ದೇವರು ಅಂತ ಅಂದ್ಕೊಂಡಿದ್ದೀವಿ ನಾವು ಪ್ರೇರೆ. ಅಮಾಯಕರು. ಪರದೇಶಿ ದೇವರಲ್ಲ, ಯೇಸು ಕ್ರಿಸ್ತನು ಏಷ್ಯಾಕಾಂಡದಲ್ಲಿ ಭೂಮಿಯ ಮಧ್ಯದಲ್ಲಿ ಜನಿಸಿದಂಥ ದೇವಕುಮಾರನು ಆತನು. ಸಾಕ್ಷಾತ್ ದೇವಕುಮಾರನು, ದೇವಪುತ್ರನು ಆತನು. ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಬಂದಂಥ ಜಗನ್ಮೋಕ್ಷ ಪ್ರದಾತನು ಆತನನ್ನು ನಂಬಿರಿ ಪ್ರೇರೆ. ಇರುವಂಥ ಜೀವಿತ ಕಾಲದಲ್ಲಿ ನಂಬುವುದಕ್ಕೆ ದೊಡ್ಡ ಕಷ್ಟನಾ? ನಿನ್ನ ಹೆಂಡತಿಯನ್ನು ನಂಬ್ತಾ ಇದೆಯಾ, ನಿನ್ನ ಮಕ್ಕಳನ್ನು ನಂಬ್ತಾ ಇದೆಯಾ, ನಿನ್ನ ಸ್ನೇಹಿತನು ನಂಬ್ತಾ ಇದೆಯಾ? ದೇವರನ್ನು ನಂಬಲು ಏನು ಬೇಕಯ್ಯ ನಿನಗೆ?
ಏನಾದರೂ ಕೊಟ್ಟರೆ ನಂಬ್ತೀನಂತೀಯ? ಈ ಗಾಳಿ ಯಾರಿಗೋಸ್ಕರ, ಈ ನೀರು ಯಾರಿಗೋಸ್ಕರ, ಈ ಬೆಟ್ಟ ಗುಡ್ಡ ಸಮುದ್ರ ಸೂರ್ಯ ಚಂದ್ರರು ಯಾರಿಗೋಸ್ಕರ? ನಿನಗೋಸ್ಕರ ಅಲ್ವಾ? ನಿನಗೋಸ್ಕರ ಅಲ್ವಾ? ದೇವ್ರಿಗೋಸ್ಕರನಾ? ಆತನಿಗೆ ಬೇಕಾ ಬೆಳಕು? ಆತನೇ ಬೆಳಕು. ಆತನಿಗೆ ಬೇಕಾ ಆಹಾರ? ಆತನಿಗೆ ಆತ್ಮಗಳೇ ಆಹಾರ. ಆತನಿಗೆ ಬೇಕಾ ನೀರು? ಜೀವ ಜಲನೂ ಆತನ ಬೇರೆ ಜೀವ ಜಲದ ಬುಗ್ಗೆ. ಆ ನೀರು ನೀನು ಕುಡಿ, ನಿನ್ನ ದಾಹ ತೀರುತ್ತೆ. ನಿನ್ನ ದಾಹ ತೀರ್ಬೇಕಾ? ನಿನ್ನ ಆತ್ಮದ ದಾಹ ತೀರ್ಬೇಕಾ? ನಿನ್ನ ಶಾಂತಿ ಇಲ್ಲದೆ, ಸಮಾಧಾನ ಇಲ್ಲದೆ, ಕುಡುಕನಾಗಿ, ವ್ಯಭಿಚಾರಿಯಾಗಿ, ಕೆಟ್ಟವನಾಗಿ ಬದುಕ್ತಾ ಇದೆಯಾ ಅಂದರೆ ನಿನ್ನ ಪಾಪದಲ್ಲಿ ನೀನು ದಾಹ ಪಡ್ತಾ ಇದೆಯಾ? ನೀನು ಒಣಗೋಗಿದ್ಯಾ? ನೀನು ಬಾಡೋಗಿದ್ಯಾ? ನಿನ್ನ ಹೃದಯದಲ್ಲಿ ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದೆ ಸಾಯ್ತಾ ಇದೆಯಾ? ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಕೊಡುವ ನೀರನ್ನು ಕುಡಿದವನು ಎಂದಿಗೂ ದಾಹಗೊಳ್ಳುವನಿಲ್ಲ. ಆ ದಾಹವೇ ಆ ಪಾಪ ಎಂಬುವಂಥ ನೀನು ಅಮಲಿನಿಂದ ಎಚ್ಚೆತ್ತು ಆಚೆ ಕಡೆ ಬಂದಾಗಲೇ ಯೇಸು ಕ್ರಿಸ್ತನ ಜೀವಜಲದ ದಾಹವನ್ನು ನೀನು ತಗೊಂಡ್ರೆ ನೀನು ಜೀವನ ಪೂರ್ತಿ ನೀನು ದಾಹಗೊಳ್ಳೋಲ್ಲ. ಅಂದರೆ ಜೀವನ ಪೂರ್ತಿ ನೀನು ಪಾಪ ಮಾಡೋದಕ್ಕೆ ನೀನು ಭಯ ಪಡ್ತೀಯ. ಅಂಥ ದಾಹ ನೀಗಿಸುವಂಥ ಜಲ ಯೇಸು ಕ್ರಿಸ್ತನ ಮಾತ್ರ ಬಳಿಲಿದೆ. ಜಗತ್ತಿನಲ್ಲಿ ಎಲ್ಲೇ ಹೋಗಿ ಹುಡುಕು, ಸಿಗಲ್ಲ. ಬೆಟ್ಟಾತು ಸಿಗಲ್ಲ, ಗುಡ್ಡಾತು ಸಿಗಲ್ಲ, ಯಾವುದೇ ಕೈ ಮುಗು ಸಿಗಲ್ಲ. ಜಗತ್ ಮೋಕ್ಷ ಪ್ರದಾತನು ಕ್ರಿಸ್ತನೊಬ್ಬನೇ. ಆತನೇ ಮೋಕ್ಷ ಪ್ರದಾತನು. ನಾನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದೇನೆ. ನನ್ನ ಹೊರತು ಯಾರು ಪರಲೋಕಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪಾಪ ವಿಮೋಚನೆಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನಮ್ಮ ಪಾಪವು ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳ್ಳಗೆ ಮಾಡುವುದಕ್ಕೆ ಶಕ್ತನಾದ ಯೇಸು ಕ್ರಿಸ್ತನ ರಕ್ತವು ಮಾತ್ರವೇ ಸಕಲ ಪಾಪಗಳಿಂದ ನಮ್ಮನ್ನು ಬಿಡಿಸಿ ವಿಮುಕ್ತಗೊಳಿಸುವುದಕ್ಕೆ. ಆತನೊಬ್ಬನೇ ಸರ್ವಶಕ್ತನು. ಆತನ ಹೊರತು ರಕ್ಷಕನೂ ಇಲ್ಲ. ಆತನ ಹೊರತು ನಿನ್ನ ಜೀವಿತದಲ್ಲಿ ಬೆಳಕಿಲ್ಲ. ಆತನ ಹೊರತು ನಿನ್ನ ಜೀವನದಲ್ಲಿ ಜೀವವಿಲ್ಲ. ಆತನ ಹೊರತು ನಿನ್ನ ಜೀವನದಲ್ಲಿ ಸತ್ಯ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಅಸತ್ಯದಲ್ಲಿರುವವರೇ ಸತ್ಯದ ಕಡೆ ಬನ್ನಿ, ಹುಡುಕ್ರಿ, ಸತ್ಯ ಸಿಗುತ್ತೆ. ಅಂಧಕಾರದಲ್ಲಿರುವವರೇ ಲೋಕಕ್ಕೆ ನಾನೇ ಬೆಳಕು. ನೀನು ಬೆಳಕಾಗಬೇಕಾ? ಬಾ ಕ್ರಿಸ್ತನ ಕಡೆಗೆ. ನಾನೇ ಜೀವವು. ಸಾಯ್ತಾ ಇದೆಯಾ? ಜೀವಿಸ್ತಾ ಇದ್ದೇನೆ ಅನ್ನುವಂಥ ಹೆಸರು ನಿನಗಿದೆ ಅಷ್ಟೇ. ನೀನು ಸತ್ತವನಾಗಿದ್ದೀಯಾ? ನೀನು ಸತ್ತೋಗಿದೆಯಾ? ಪಾಪದಲ್ಲಿ ಬಿದ್ದೋಗಿದೆಯಾ? ನರಳಾಡ್ತಾ ಇದೆಯಾ? ನೆಮ್ಮದಿಲ್ಲ, ಸಮಾಧಾನವಿಲ್ಲ. ವ್ಯಭಿಚಾರ ಮಾಡಿದ್ರೂ ಸಮಾಧಾನ ಇಲ್ಲ, ಕುಡಿದ್ರೂ ಸಮಾಧಾನ ಇಲ್ಲ, ಫಿಲ್ಮ್ ನೋಡಿದ್ರೂ ಸಮಾಧಾನ ಇಲ್ಲ, ಕಾಮಿಡಿ ಮಾಡಿದ್ರೂ ನಿಂಗೆ ಸಮಾಧಾನ ಇಲ್ಲ. ಈ ಸಮಾಧಾನ, ನಿಜವಾದ ಸಮಾಧಾನ ಬೇಕಂದ್ರೆ ಪ್ರಭು ಆಗಿರುವಂಥ ಯೇಸು ಕ್ರಿಸ್ತನ ಬಳಿಯಲ್ಲಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಲೋಕವು ಕೊಡುವಂಥ ಸಿನಿಮಾಗಳ ಶಾಂತಿ ಅಲ್ಲ, ಹೆಣ್ಣಿನ ಬಳಿಯಲ್ಲಿ ಸಿಗುವಂಥ ಹೆಣ್ಣಿನ ಶಾಂತಿ ಅಲ್ಲ, ಕುಡುಕತನದಲ್ಲಿ ಸಿಗುವಂಥ ಕುಡುಕದ ಶಾಂತಿ ಅಲ್ಲ. ನಾನು ಕೊಡುವಂಥ ಶಾಂತಿ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಆ ಆತ್ಮದ ದಾಹವನ್ನು ನೀಗಿಸೋದಕ್ಕೆ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ನನ್ನ ಬಳಿಗೆ ಬಾ. ಕಷ್ಟಪಡ್ತಾ ಇದೆಯಾ? ಹೊರೆಯಲ್ಲಿದೆಯಾ? ಬಾ, ನನ್ನ ಬಳಿಗೆ ನಿನ್ನ ಹೊರೆಯನ್ನು ನಾನು ಇಳಿಸ್ತೇನೆ. ನನ್ನ ನೊಗವು ಹಗುರವಾದದ್ದು. ನನ್ನಿಂದ ಕಲಿತುಕೋ. ನಾನೇನು ಮಾಡಲಿಲ್ಲ, ನಾನು ಪಾಪ ಮಾಡಲಿಲ್ಲ, ನಾನು ಇಂಥರ ಹೆಣ್ಸೋಕೆ ಮಾಡಲಿಲ್ಲ, ನಾನು ಇಂಥರ ಕುಡಿದಿಲ್ಲ, ನಾನು ಇಂಥರ ವ್ಯಭಿಚಾರ ಮಾಡಲಿಲ್ಲ. ಬಾ, ನಾನು ಹೇಗಿದ್ದೀನಿ ನಾನು ನಿನ್ನನ್ನು ಅದೇ ರೀತಿ ಮಾಡಿ ತೋರಿಸ್ತೀನಿ. ನೀನು ನನ್ನ ಭಕ್ತನಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂಥ ರೀತಿ ನಿನ್ನ ಜೀವನ ಬದಲಾಯಿಸ್ತೀನಿ ಬಾ ಅಂತ ಯೇಸು ಪ್ರಭು ಕರೀತಾ ಇದ್ದಾರೆ. ಆತನ ಸ್ವರಕ್ಕೆ ಕಿವಿಗೊಟ್ಟು ಎಲ್ಲಾದರೂ ಚರ್ಚಿದ್ರೆ ಅಕ್ಕಪಕ್ಕ ಹೋಗಿ ದೇವರು ನಿಮ್ಮನ್ನು ಕಾಪಾಡಿ ನಿಮ್ಮ ಜೀವಿತವನ್ನು ಬದಲಾಯಿಸಿ ನಿಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡೋದಕ್ಕೆ ಆತನೊಬ್ಬನೇ ಸರ್ವಶಕ್ತನು ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬೇರೆ ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಂಡು. ತಂದೆ, ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ನಮ್ಮ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿ ನಮ್ಮನ್ನು ನಮ್ಮ ಪಾಪಗಳಿಂದ, ನಮ್ಮ ದ್ರೋಹಗಳಿಂದ ಬಿಡಿಸಿ ನಮಗೆ ಹೊಸ ಜೀವನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಪಾಪ ಪರಿಹಾರಕ್ಕಾಗಿ ತಂದೆ ಅನೇಕ ಬೆಟ್ಟಗಳನ್ನು, ಗುಡ್ಡಗಳನ್ನು ಸುತ್ತಿದ ತಂದೆ, ಅನೇಕ ಹರಕೆಗಳನ್ನು ಕಟ್ಟಿಕೊಂಡು ತಂದೆ, ಅನೇಕ ಮಂತ್ರವಾದಿಗಳ ಬಳಿಗೆ ಹೋದವು ತಂದೆ. ಎಲ್ಲೂ ಸಿಗಲಾರದಂಥ ಹೊರತೆಯು ನೀನಾಗಿದೆ ತಂದೆ. ನಿಮ್ಮ ಬಳಿಯಲ್ಲೇ ತಂದೆ ನಮಗೆ ಸಿಕ್ಕಿದಂಥ ಶಾಂತಿ, ನಿಮಗೆ ಸಿಕ್ಕಿದಂಥ ಬಿಡುಗಡೆ ಆಗಿದೆ ತಂದೆ. ನಿಮ್ಮ ಮಗನಾದ ಯೇಸು ಕ್ರಿಸ್ತನ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ವಿಮೋಚನೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ತಂದೆ. ನಮಗೆ ಅನುಗ್ರಹಿಸಿರುವಂಥ ಈ ಶಾಂತಿಯನ್ನು, ಸಮಾಧಾನವನ್ನು ತಂದೆ ಈ ಮಕ್ಕಳಿಗೂ ಅನುಗ್ರಹಿಸು ತಂದೆ. ಈ ನನ್ನ ಸಹೋದರರಿಗೂ ಅನುಗ್ರಹಿಸು, ಈ ನನ್ನ ತಂದೆಯಂದಿರಿಗೂ ಅನುಗ್ರಹಿಸು, ಈ ತಾಯಂದಿರಿಗೂ ಅನುಗ್ರಹಿಸು ತಂದೆ. ಎಲ್ಲರನ್ನು ಕಾಪಾಡು ತಂದೆ, ಕನಿಕರಿಸು ತಂದೆಯವರ ಆಯುಷ್ಯವನ್ನು ಗಟ್ಟಿ ಮಾಡು ತಂದೆ. ಇವರು ಮರಣ ಹೋದೋದಕ್ಕಿಂತ ಮುಂಚೆ ನಿಮ್ಮನ್ನು, ನಿಮ್ಮ ಮಗನಾದ ಯೇಸು ಕ್ರಿಸ್ತನನ್ನು ನೀವು ಕಳಿಸಿಕೊಟ್ಟಂಥ, ನಿಮ್ಮ ಮಗನು ಕಳಿಸಿಕೊಟ್ಟಂಥ ಪವಿತ್ರ ಆತ್ಮನನ್ನು ತಂದೆ ಅರಿತುಕೊಳ್ಳುವುದಕ್ಕೆ ಸಹಾಯ ಮಾಡಿ ತಂದೆ. ಇವರನ್ನು ಕಾಪಾಡಿ ಕನಿಕರಿಸಿರಿ ತಂದೆ ಎಂದು ಈ ಪ್ರಾರ್ಥನೆ ಮನೆ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ. ಆಮೇಲೆ
ಇದುವರೆಗೂ ತಾಳ್ಮೆಯಿಂದ ವಾಕ್ಯವನ್ನು ಕೇಳಿದಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಧನ್ಯವಾದಗಳು. ಥ್ಯಾಂಕ್ ಯು.